ಬೆಂಗಳೂರಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿ. ಮೂಕ ಪ್ರಾಣಿಗಳ ಮೇಲೆ ಇದೆಂತಹ ದೌರ್ಜನ್ಯ, ಛೆ ಇದೆಂತಹ ವಿಕೃತಿ. ಬೆಂಗಳೂರಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ನಡೆದಿದೆ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿಯಾಗ್ತಿವೆ. ಮೂಕ ಪ್ರಾಣಿಗಳ ಮೇಲೆ ಇದೆಂತಹ ದೌರ್ಜನ್ಯ. ಮಾನವರು ಅಂತ ಹೇಳ್ಕೊಳ್ಳೋದಿಕ್ಕೆ ನಾಚಿಕೆ ಆಗುವಂತಹ, ಅಸಹ್ಯ ಪಟ್ಟುಕೊಳ್ಳುವಂತಹ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿರುವುದು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ. ಕಾಮುಕರು ತಮ್ಮ ಅಟ್ಟಹಾಸವನ್ನು ಯಾವ ರೀತಿಯಾಗಿ ಎಲ್ಲೆ ಮೀರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಕಾಮುಕರ ಅಟ್ಟಹಾಸಕ್ಕೆ ಪ್ರಾಣಿಗಳು ಬಲಿಯಾಗ್ತಾ ಇದೆ. ಬೀದಿ ನಾಯಿ ಜೊತೆ ಅಸಹಜ ಲೈಂಗಿಕ ಕ್ರಿಯೆ, ಹೇಳೋದಕ್ಕೆ ಅಸಹ್ಯ ಆಗ್ತಾ ಇದೆ. ಇಲ್ಲಿ ಒಬ್ರಲ್ಲ ಇಬ್ರಲ್ಲ 4 ಕಾಮುಕರು ಎಸಗಿರುವಂತಹ ಕೃತ್ಯ ಇದು. ನೀಚಾತಿ ನೀಚ ಕೃತ್ಯ. ಮೂಕ ಪ್ರಾಣಿಯನ್ನ ಎಳೆದೊಯ್ದು ದೌರ್ಜನ್ಯವನ್ನ ಎಸಗಿದ್ರಂತೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಕೊಡತಿಯಲ್ಲಿ ಈ ಘಟನೆ ನಡೆದಿದ್ದು. ದಿತಿಪ್ರಿಯಾ ಅನ್ನುವಾಕೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ತೂರು ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ. ಘಟನೆಯನ್ನ ನೋಡಿರೋದಾಗಿ ಆಕೆ ಹೇಳಿದ್ದಾರೆ. ಪೊಲೀಸರಿಗೆ ದೂರನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾನೇ ಪ್ರತ್ಯಕ್ಷದರ್ಶಿ ಇದಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬೆಳ್ಳಂದೂರು ಠಾಣೆಗೆ ಪ್ರಕರಣವನ್ನ ವರ್ಗಾಯಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸುಮಾರು 25 ಸಿಸಿಟಿವಿ ಪರಿಶೀಲನೆಯನ್ನ ಮಾಡಿದ್ದಾರೆ ಪೊಲೀಸರು. ನಾಯಿಯನ್ನ ಪತ್ತೆ ಹಚ್ಚಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಪೊಲೀಸರು. ನಾಯಿಯ ವಜೆನಲ್ ಸ್ವಾಬ್ ಅನ್ನ ಸಂಗ್ರಹಿಸಿ ಇದೀಗ FSLಗೂ ಕೂಡ ರವಾನೆ ಮಾಡಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಇಲ್ವಾ ಅನ್ನುವಂತಹ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ವರದಿ ಬಳಿಕ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯೋಚನೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕೂಡ ನಡೆಯುತ್ತೆ, ಈ ರೀತಿಯಾಗಿಯೂ ನಡೆಸ್ಕೊಳ್ತಾರೆ, ಈ ತರದ ಒಂದು ಮನಸ್ಥಿತಿ ಇದೆ ನಮ್ಮವರಲ್ಲಿ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಥರದ ಕೃತ್ಯವನ್ನ ಎಸಗಿರೋದು. ನಾಯಿಯ ಜೊತೆ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಪೊಲೀಸರಿಗೆ ಸದ್ಯಕ್ಕೆ ಯಾವೆಲ್ಲ ಮಾಹಿತಿಗಳು ಲಭ್ಯ ಆಗಿದೆ, ಯೋಚನೆ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲದಂತಹ ಒಂದು ಘಟನೆ ಇದು, ಯಾರು ಮಾಡಿರೋದು, ಪೊಲೀಸರು ಇದೀಗ ಯಾವ ರೀತಿಗೆ ತನಿಖೆ ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ನವಿತಾ, ಇಡೀ ನಾಗರಿಕ ಸಮಾಜವೇ ಒಂದು ರೀತಿ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು ಅಂತಲೇ ಹೇಳ್ಬೋದು. ಅದು ಕೂಡ ಅಷ್ಟೇ, ಬೀದಿ ನಾಯಿಗಳ ಮೇಲೆ ಕಾಮುಕರ ಕಂಡು ಬಿದ್ದಿರುವಂಥದ್ದು. 4 ಜನರು ಆ ಒಂದು ಬೀದಿ ನಾಯಿಯ ಮೇಲೆ ಅತ್ಯಾಚಾರವನ್ನು ಕೂಡ ಅಷ್ಟಿಗಾಗಲೇ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ದಿತಿಪ್ರಿಯಾ ಅನ್ನುವಂಥವ್ರು ಮಹಿಳೆ ಮಾಡಿರುವಂಥದ್ದು. ಇನ್ನು ಈ ಒಂದು ಘಟನೆ ನಡೆದಿರುವಂಥದ್ದು ಕಳೆದ ತಿಂಗಳು 14ನೇ ತಾರೀಕಿನಂದು. ಅದು ಕೂಡ ಅಷ್ಟೇ ವರ್ತೂರು ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೊಡತಿ ಅನ್ನುವಂಥ ಒಂದು ಗ್ರಾಮದ ಬಳಿ ಈ ಒಂದು ಘಟನೆ ಆಗಿರುತ್ತೆ. ಇನ್ನು ಆ ಒಂದು ಘಟನೆಯನ್ನು ಕಣ್ಣಾರೆ ಕಂಡಂತಹ ದಿತಿಪ್ರಿಯಾ ಅನ್ನುವಂತಹ ಮಹಿಳೆಯು ಕೂಡ ಅಷ್ಟೇ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ತಾರೆ. ಆ ಒಂದು ದೂರಿನಲ್ಲಿಯೂ ಕೂಡ ಅಷ್ಟೇ ಆಕೆ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರುವಂತಹದ್ದು, ಬೀದಿ ನಾಯಿಗಳನ್ನು ಸುಮಾರು 4 ಜನರು ಅದರ ವಿರುದ್ಧ, ಅಂದರೆ ಬೀದಿ ನಾಯಿಯ ಮೇಲೆ ಕ್ರೌರ್ಯವನ್ನು ಮೆರೀತಾ ಇದ್ರು, ಅತ್ಯಾಚಾರವನ್ನು ಮಾಡ್ತಿದ್ರು ಅನ್ನುವಂಥದ್ದನ್ನು ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರೆ, ಪೊಲೀಸರು ಹೋಗಿ ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಘಟನೆ ನಡೆದಿರುವಂತಹದ್ದು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅಲ್ಲಿಂದ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಆದಂತಹ ಬಳಿಕ ಬೆಳ್ಳಂದೂರು ಪೊಲೀಸರು ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳಿಗೆ ಗಮನವನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡುವಂತೆ ಸೀನಿಯರ್ ಆಫೀಸರ್ಸ್ ಕೂಡ ಹೇಳಿರುವಂಥದ್ದು. ಇಮಿಡಿಯೇಟ್ ಆಗಿ ಘಟನೆ ನಡೆದಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿನ CC ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ದೂರು ಕೊಟ್ಟಂಥ ಬಳಿಕ ನಾಯಿ ಕೂಡ ಅಷ್ಟೇ ಕಾಣ್ತಾ ಇಲ್ಲ ಅನ್ನುವಂಥದ್ದು ಮಹಿಳೆ ಆರೋಪವನ್ನು ಮಾಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಆ ನಾಯಿ ಎಲ್ಲಿದೆ ಅನ್ನುವಂಥದ್ದು ಹುಡುಕಾಟವನ್ನು ಮಾಡ್ತಾರೆ. ಸುಮಾರು 2-3 ದಿನಗಳ ಕಾಲ ಹುಡುಕಾಟ ಮಾಡಿದಂಥ ಬಳಿಕ ನಾಯಿ ಪತ್ತೆ ಆಗುತ್ತೆ. ನಾಯಿಗೆ ಸೂಕ್ತವಾದಂಥ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿದಂಥ ಬಳಿಕ ಅದನ್ನು ವೆಜಿನಲ್ ಸ್ವ್ಯಾಬನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ FSLಗೂ ಕೂಡ ಕಳಿಸಿರುವಂಥದ್ದು. ಇಲ್ಲಿ ಪ್ರಾಥಮಿಕವಾಗಿ ನಾಯಿಗೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನುವಂಥದ್ರ ಜೊತೆಗೆ ಒಂದು ವೇಳೆ ಅತ್ಯಾಚಾರ ಆಗಿತ್ತು ಅಂತಂದ್ರೆ ಅದು ಯಾರು ಅತ್ಯಾಚಾರ ಮಾಡಿರುವಂಥದ್ದು, ಅಥವಾ ಮನುಷ್ಯರು ಅತ್ಯಾಚಾರವನ್ನು ಮಾಡಿದೆ, ಅಥವಾ ಪ್ರಾಣಿಗಳ ಮುಖಾಂತರವಾಗಿ ಅತ್ಯಾಚಾರ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಕಾರಣಕ್ಕೋಸ್ಕರ FSLಗೆ ಈಗಾಗಲೇ ವೆಜಿನಲ್ ಸ್ವಾಬನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ರಿಪೋರ್ಟ್ ಬಂದಂತಹ ಬಳಿಕ
ಒಂದು ವೇಳೆ ಏನಾದರೂ ಅತ್ಯಾಚಾರ ಆಗಿದೆ, ಮನುಷ್ಯರಿಂದಲೇ ಈ ಒಂದು ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದು ಏನಾದರೂ ರಿಪೋರ್ಟ್ ಬಂದಂಥ ಬಳಿಕ ಈ ಒಂದು ಪ್ರಕರಣ ಮತ್ತೊಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಸದ್ಯಕ್ಕೆ ಆ 4 ಜನರ ಮಹಿಳೆ ಆರೋಪ ಮಾಡಿದಂತೆ ಯಾರು ಅತ್ಯಾಚಾರವನ್ನು ಮಾಡಿದ್ರು ಅವರನ್ನು ಹುಡುಕಾಟ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನೇನೋ ಸೀರಿಯಸ್ ಆಗಿ ತಗೊಂಡಿದ್ರು ಕೂಡ ಅದರ ಒಂದು FSL ರಿಪೋರ್ಟ್ ಬರಲಿ ಅಂತ ಕಾಯ್ತಿದ್ದಾರೆ. ಬಹುತೇಕ ಈ ವಾರದ ಒಳಗಾಗಿ FSL ರಿಪೋರ್ಟ್ ಕೂಡ ಅಷ್ಟೇ ಕೈಗೆ ಸೇರುತ್ತೆ. FSL ರಿಪೋರ್ಟ್ ಬಂದಂಥ ಬಳಿಕ ಆರೋಪಿಗಳ ಪತ್ತೆಗೂ ಕೂಡ ಅಷ್ಟೇ ಪೊಲೀಸರು ಬಲೆ ಬೀಸ್ತಾರೆ. ಒಂದು ರೀತಿ ನಿಜಕ್ಕೂ ಕೂಡ ಅಷ್ಟೇ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಇಂತಹ ಒಂದು ನಾಗರಿಕ ಸಮಾಜದಲ್ಲಿ ಈ ರೀತಿಯಾದಂಥ ನೀಚರಿರ್ತಾರೆ, ಈ ರೀತಿಯಾದಂಥ ರೇಪಿಸ್ಟ್ಸ್ ಇರ್ತಾರೆ ಅಂತಂದರೆ ಬಹುತೇಕ ಈ ಒಂದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಮತ್ತು ಏನು ಸಂದೇಶವನ್ನು ಜನರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಈ ಒಂದು ಪ್ರಕರಣದ ಮುಖಾಂತರವಾಗಿ ನಾವು ನೋಡ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ.